ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೋ ಬಂದಿದ್ದೀವಿ ಅಂದರೆ ಅಗೇನ್ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಇರುವಂಥ 2030 ವಿಡಿಯೋ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದಾಗಿರುತ್ತೆ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, G+3 ಆಗಿರುತ್ತೆ ನೋಡಿ. ಈ ಮನೆನೇ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು, ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಮನೆ ಪಕ್ಕದಲ್ಲೇ ನಿಮ್ಗೆ ಅಂಗಡಿ ಇದೆ ನೋಡ್ಬೋದು ನಿಮಗೆ. ಇಲ್ಲೂ ಪ್ರಾಜೆಕ್ಷನ್ ಅಂಗಡಿ ಇದೆ, ಹಾಗೆ ಇಲ್ಲಿ ನಂದಿನಿ ಬೂತ್ ಇದೆ. ಹಾಗೆ ಆ ಕಡೆ ಹೋದರೆ ನಿಮಗೆ ಮೆಡಿಕಲ್ ಸ್ಟೋರ್ ಆಗಲಿ ಎರಡೂ ಇದೆ. ಹಾಸ್ಪಿಟ್ಲ್ ಇದೆ, ಮೆಡಿಕಲ್ ಸ್ಟೋರ್ ಇದೆ ನಿಮಗೆ. ತುಂಬ ಹತ್ರನೇ ಹೇಳ್ಬೋದು ನಿಮಗೆ. ಹಾಗೆ ನಿಯರ್ ಬೈ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ಹಾಗೆ ನಿಮಗೆ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ನು. ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಆಗಿರುತ್ತೆ ನಿಮಗೆ. ಓಕೆ, ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ಎಲ್ಲದಕ್ಕೂ ನಿಮಗೆ ಹತ್ರನೇ ಇದೆ, ಅಂಗಡಿಗಾಗಲಿ ನಿಮಗೆ ಎಲ್ಲ ದೂರ ಹೋಗೋಂಗಿಲ್ಲ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಫಸ್ಟು ಮೈನ್ ಗೇಟ್ ನೋಡಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು ನಿಮಗೆ MS ಗೇಟ್ ಮಾಡಿದ್ದಾರೆ, ಅಲ್ಲಲ್ಲಿ ನಿಮಗೆ ಫಂಡ್ರ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ ಮನೆ ಫ್ರಂಟ್ ಎಲಿವೇಶನ್ನ. ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು, ತುಂಬ ನಿಯರ್ ಬೈ ಅಂತಲೇ ಹೇಳ್ಬೋದು ನಿಮಗೆ. ಮೆಟ್ರೋ ಸ್ಟೇಷನ್ಗೆ ಹೋಗೋರ್ಗಾಗಲಿ ಬಸ್ ಸ್ಟ್ಯಾಂಡ್ ಹೋಗೋರ್ಗಾಗಲಿ ತುಂಬ ನಿಯರ್ ಬೈ ಅಂತ. ಓಕೆ, ಬನ್ನಿ ಮನೆ ಒಳಗಡೆ. ಬಂದಿದ ತಕ್ಷಣ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಸಿಗುತ್ತೆ ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಮೀಟ್ರ್ ತಗೋಬೇಕಾಗುತ್ತೆ. ಇಲ್ಲಿ ಬೋರ್ ಬಂದಿದೆ, ಹಾಗೆ ಸಂಪು ಕೂಡ ಇಲ್ಲೇ ಇದೆ ನಿಮಗೆ. ಇಲ್ಲಿ ಸಣ್ಣದಾಗಿ ನಿಮಗೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ, ನಿಮಗೆ ಬೇಕಂದ್ರೆ ಸ್ಟೋರೇಜ್ ಮಾಡ್ಕೋಬೋದು. ಸೈಡ್ ವಾಲೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ವಾಟರ್ಫಾಲ್ ಟೈಲ್ಸೇ ಹಾಕಿದ್ದಾರೆ ನಿಮಗೆ. ತುಂಬ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಕೆಳಗಡೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಇಲ್ಲಿ ಬಂದು ನಮಗೆ ಗ್ಯಾಸ್ ಕಲೆಕ್ಷನ್ನು, ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇನ್ನೊಂದು ಏನಾದರೂ ವಿಶೇಷ ನಿಮಗೆ ಎಕ್ಸ್ಟ್ರಾ ಅಂದರೆ ನಿಮಗೆ ನೋಡಿ, ಇದು ಬಂದ್ಬಿಟ್ಟು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದು. ಇಲ್ಲಿ ಬಂದು ನಮಗೆ ಮಾರ್ಜಿನ್ ಲ್ಯಾಂಡ್ ಅಂತೀವಿ ನಾವು. ಇಲ್ಲಿ ಏನೂ ಬರೋಲ್ಲ, ನಮಗಿಷ್ಟು ಮಾರ್ಜಿನ್ ಲ್ಯಾಂಡ್ ಬಂದಿದೆ ಈ ಮನೆಗೆ. ಬೇಕಂದರೆ ನೀವು ಮುಂದಕ್ಕೆ ಹಂಗೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾವು ವಿಡಿಯೋಗೆ ಅಪ್ಲೈ ಮಾಡಿ ಇದನ್ನು ನಮಗೆ ತಗೋಬೋದು. ಇಲ್ಲೇನು ಬರೋಲ್ಲ, ಅದಕ್ಕೋಸ್ಕರ ಇವರು ಸಣ್ಣದಾಗಿ ಒಂದು ಗಾರ್ಡನ್ ಮಾಡೋಣ ಅಂತ ಮಾರ್ಜಿನ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಸೈಡ್ ಕಾಂಪೌಂಡ್ ಕೂಡ ಹಾಕೊಂಡಿದ್ದಾರೆ ನಿಮಗೆ. ಇಷ್ಟು ನಿಮಗೆ ಮಾರ್ಜಿನ್ ಲ್ಯಾಂಡ್ ಥರ ಸಿಕ್ಕುತ್ತೆ ನಿಮಗೆ ತಗೊಂಡ್ರೆ. ಓಕೆ, ಬನ್ನಿ ಒಳಗಡೆ. ಇದು ಬಂದು ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಆಗಿರುತ್ತೆ. ತುಂಬ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಲ್ಲ, ನೀವು ಮನೆ ನೋಡಿ ತುಂಬ ಇಷ್ಟಪಡ್ತೀರ ನನಗೆ ಗೊತ್ತಿರೋಂಗೆ. ಫುಲ್ ವಿಡಿಯೋ ನೋಡಿ, ಫುಲ್ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟು. ನಾನು ಫಸ್ಟಲ್ಲಿ ಹೇಳಲ್ಲ, ಲಾಸ್ಟಲ್ಲಿ ಹೇಳ್ತೀನಿ ನಾನು. ಓಕೆ, ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ರೆಡ್ ಕಲರಲ್ಲಿ. ಹಾಗೆ ಸೈಡಲ್ಲಿ ಬಂದ್ಬಿಟ್ಟು ನಮಗೆ ಟಫನ್ ಗ್ಲಾಸ್ ಕೊಟ್ಟು ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಸೈಡ್ ವಾಲೆಲ್ಲ ನಿಮ್ಗೆ ಸೇಮ್ ವಾಟರ್ಫಾಲ್ ಟೈಲ್ಸೇ ಮಾಡಿದರೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ ಅಂಗಡಿಗೆ ಹತ್ರ ಇಲ್ಲ, ತುಂಬ ದೂರ ಇರುತ್ತೆ ಅಂತ. ಏನಿಲ್ಲ, ಪಕ್ಕದಲ್ಲೇ ಇದೆ ನಿಮ್ಗೆ ಅಂಗಡಿ. ಇಲ್ಲಿಂದಲೂ ಒಂದು ಸತಿ ನೋಡಿಸ್ಬಿಡ್ತೀನಿ. ಎದುರಿಗೆ ಅಂಗಡಿ, ಅಲ್ಲಿ ಬಂದು ಮೆಡಿಕಲ್ ಸ್ಟೋರ್ ಇದೆ, ಹಾಗೆ ಕ್ಲಿನಿಕ್ ಇದೆ. ಈ ಕಡೆ ಬಂದರೆ ನಮಗೆ ನಂದಿನಿ ಬೂತ್ ಇಲ್ಲೇ ಇದೆ ನಿಮಗೆ. ಓಕೆ, ಹಾಗೆ ನಾವು ಬಂದಿದ್ದ ಜಾಗ ಈ ಥರ ಕಾಣಿಸುತ್ತೆ. ಹಾಗೆ ಸೇಫ್ಟಿ ವೈಸ್ ನಮಗೆ ಇಲ್ಲಿ ಸೈಡೆಲ್ಲ MS ಗ್ರಿಲ್ ಮಾಡಿದ್ದಾರೆ. ಮೇಲ್ಗಡೆ PUC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ. ಡೋರ್ ನೋಡ್ಬೋದು ನಿಮಗೆ, ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ. ಹಾಗೆ ಮೇಲ್ಗಡೆ SS ಸ್ಟೀಲ್ ಕೊಟ್ಟು ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ಸು. ತುಂಬ ಚೆನ್ನಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಈಸ್ಟ್ ಡೋರ್ ಆಗಿರುತ್ತೆ, ನಾರ್ತ್ ಗೇಟ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಫುಲ್ ಹಾಲ್ ಸಿಕ್ಕುತ್ತೆ. ನೋಡ್ಬೋದು ಮೇಲ್ಗಡೆ ನಮಗೆ POP ಫಾಲ್ ಸೀಲಿಂಗ್ ಮಾಡಿ ಅಲ್ಲಲ್ಲಿ ನಿಮಗೆ ವುಡ್ ವರ್ಕ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಇದು ಬಂದು ನಾರ್ತ್ ಸೈಡ್ ಆಗಿರೋದ್ರಿಂದ ನಮಗೆ ವಿಂಡೋಸು ಆಮೇಲೆ ಹೊಸಲು ಎಲ್ಲ ನಮಗೆ ಟೀಕ್ ವುಡ್ಡಲ್ಲೇ ಕೊಟ್ಟಿರ್ತಾರೆ. ವಿಂಡೋ ಕೊಟ್ಟಿದ್ದಾರೆ ನಾರ್ತ್ ಸೈಡ್ಗೆ.
ಹಾಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಪನ್ ಜಾಗ ಅಂತ ಹೇಳ್ಬೋದು, ಓಪನ್ ಕಿಚನ್ ಅಂತಲೇ ಹೇಳ್ಬೋದು. ನೋಡಿಸ್ತೀನಿ ನಾನು ಆಮೇಲೆ. ಹಾಗೆ ಇಲ್ಲಿ ಬಂದರೆ ನಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ನೋಡಿ. ಧಾರಾಳವಾಗಿ 90 ಇಂಚಸ್ ಟಿ ವಿ ಯೂನಿಟ್ ಹಾಕೋದು. ಒಳ್ಳೆ ಕಲರ್ ಕಾಂಬಿನೇಷನ್ ಬಂದಿದೆ ನಿಮಗೆ. ಮನೆ ನೋಡೋಕೆ ತುಂಬ ಚೆನ್ನಾಗಿದೆ ಕಲರ್ ಆಗಿ. ಮೇಲ್ಗಡೆ ಅಷ್ಟೇ ಪಿ ಒ ಪಿ ಫಾಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ನರ್ ಇನ್ನೊಂದು ಸತಿ ನೋಡಿಸ್ತೀನಿ ನೋಡಿ. ಇಲ್ಲಿಂದ ನೀವು ಧಾರಾಳವಾಗಿ ನೀವು ಎಲ್ ಶೇಪಲ್ಲಿ ಸೋಫಾ ಹಾಕೋಬೋದು. ಹಾಗೆ ಇಲ್ಲೂ ಕೂಡ ನಿಮಗೆ ಸಣ್ಣದಾಗಿ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಬೇಕಂದರೆ ಇಲ್ಲಿ ಫ್ಲವರ್ ಪಾಟು ಇಲ್ಲ ಡಿಸೈನ್ಸ್ ಏನೋ ಮಾಡ್ಬೋದು. ಇಲ್ಲಾಂದರೆ ಒಳ್ಳೆ ಅಕ್ವೇರಿಯಂ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ ನನಗೆ ಗೊತ್ತಿರೋಂಗೆ. ಮೆಟ್ಲು ಅಷ್ಟೇ ನೋಡಿ, ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ, ಸ್ಟೋರೇಜು. ಹಾಗೆ ಈ ಕಡೆ ನೋಡ್ಬೋದು ನಮಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ ಇಲ್ಲಿ. ಹಾಗೆ ಫುಲ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹೊಸಲು ಇದೆಲ್ಲ ನಿಮಗೆ ಟೀಕುಡ್ ಎಲ್ಲ ಮಾಡಿದ್ದಾರೆ ನಿಮಗೆ. ದೇವ್ರ ಮನೆ ಒಳಗಡೆ ನೋಡಿಸ್ತಾ ಇದ್ದೀನಿ. ಇಲ್ಲೇನೋ ಲೈಟಿಂಗ್ ಹಾಕಿಲ್ಲ, ಲೈಟಿಂಗ್ ಹಾಕ್ತಾರೆ ಒಂದು ಸೆಂಟ್ರಲ್ ಲೈಟಿಂಗ್ ಕೂಡ ಬರುತ್ತೆ ನಿಮಗೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಕಬೋರ್ಡ್ಗಳಿದೆ ಇಲ್ಲೆಲ್ಲ. ಆರಾಮಾಗಿ ನಿಮಗೆ ಧಾರಾಳವಾಗಿ ನೀವು ಇಲ್ಲಿ ಇಂಟರ್ನೆಟ್ ಆಗಲಿ ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ ಆಲ್ರೆಡಿ ನಿಮಗೆ. ಓಕೆ ಸಾರಿ, ಅವಳೇ ಹೇಳಿದೆ ಇಲ್ಲಿ ನಮಗೆ ಇಲ್ಲಿ ಕೇಬಲ್ ಕಲೆಕ್ಷನ್ ಆಗಲಿ ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಆಗಿದೆ. ಇಲ್ಲೆಲ್ಲ ನೋಡ್ಬೋದು ಒಳ್ಳೆ ಡಿಸೈನ್ಸ್ ಎಲ್ಲ ಮಾಡಿದೆ ನಿಮ್ಗೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಅಡುಗೆ ಮನೆ ನೋಡಿಸ್ತಾ ಇದ್ದೀನಿ. ಹೋಗೋದಕ್ಕಿಂತ ಯು ಶೇಪಲ್ಲಿ ನೋಡ್ಬೋದು ನಿಮಗೆ. ಎಲ್ಲ ವಿನಿಗರ್ ಶೀಟ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ವಿನಿಗರ್ ಶೀಟ್ ಮಾಡಿ ವಿನಿಗರಲ್ಲಿ ಪಾಲಿಶ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ನೋಡೋಕೆ ಒಳ್ಳೆ ಲುಕ್ ಇದೆ ಮನೆ ಮಾತ್ರ ನಿಮಗೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಓಕೆ, ಅಡುಗೆ ಮನೆಗೆ ಬಂದಿದ ತಕ್ಷಣ ನೋಡ್ಬೋದು ಇಲ್ಲೂ ಕೂಡ ನಿಮಗೆ POP ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದೊಂಥರ ನಿಮಗೆ ಓಪನ್ ಕಿಚನ್ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲೂ ನಿಮಗೆ ಕ್ಲೋಸ್ ಮಾಡಿಲ್ಲ ನಿಮಗೆ. ಹಾಗೆ ನಿಮಗೆ ಅಡುಗೆ ಮನೆ ನೋಡಿಸ್ತಾ ಇದ್ದೀನಿ. ಎಲ್ ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಬಂದಿದೆ ನಿಮಗೆ. ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಫುಲ್ಲು ನಿಮಗೆ ಸ್ಟೋರೇಜ್ ಮಾತ್ರ ನಿಮಗೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು, ಅಷ್ಟೊಂದಿದೆ ಜಾಗ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ಹೇಳ್ತೀನಿ ಇದನ್ನು. ಓಕೆ, ಕೆಳಗಡೆನೂ ಅಷ್ಟೇ ನಿಮಗೆ ಕಬೋರ್ಡ್ಗಳು ಬಂದಿದೆ ನಿಮಗೆ. ಬನ್ನಿ ನೋಡಿಸ್ತೀನಿ. ಇಲ್ಲಿ ಬಂದು ನಿಮ್ಗೆ ಇನ್ನೂ ಸಿಂಕ್ ಕಟ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಈ ಜಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಕ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ. ಹಾಗೆ ಇದೆಲ್ಲ ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ. ಓಕೆ, ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಯೂಸಲ್ ಆಗಿ ಎಲ್ಲದರಲ್ಲೂ ನೋಡಿಸ್ತಾ ಇದ್ದೀನಿ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಇದು ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲಾಕ್ ಕಲರು, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಬೆಳಕುಗಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಮಿಕ್ಸಿ ಓವೆನ್ ಏನೋ ಮಡಿಕೊಂತೀನಿ ಅಂದರೆ ಈ ಜಾಗ ಯೂಸ್ ಮಾಡ್ಕೋಬೋದು ನಿಮಗೆ. ಧಾರಾಳವಾಗಿ ಇಲ್ಲಿ ನೋಡಿ ಡೈನಿಂಗ್ ಹಾಲ್ಗೂ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ ಜಾಗ ನಿಮಗೆ. ಆರಾಮಾಗಿ ಓಪನ್ ಇರೋದ್ರಿಂದ ನಿಮಗೆ ಡೈನಿಂಗ್ ಹಾಲು ಬೇಕಂದ್ರೆ ಆರಾಮಾಗಿ ಮಡಿಕೋಬೋದು ನೀವು, 4 ಜನ ಕೂತ್ಕೊಳ್ಳೋ ಥರ. ಹಾಗೆ ಇಲ್ಲೂ ಅಷ್ಟೇ ನಿಮ್ಗೆ ನೋಡಿ ತುಂಬ ಜಾಗ ಇದೆ. ಇಲ್ಲೂ ಬೇಕಾದ್ರೆ ಓವೆನ್ ಮಡಿಕೋಬೋದು ನಿಮಗೆ, ಜಾಗ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ಸ್ಟೋರೇಜ್ ಜಾಗ. ಹಾಗೆ ಇಲ್ಲಿ ಪ್ಯಾನಿಟ್ರಿ ಬರುತ್ತೆ ನಿಮಗೆ, ಇನ್ನೂ ಬಂದಿಲ್ಲ, ಬರುತ್ತೆ. ಇದು ಬಂದು ನಮಗೆ ಅಡುಗೆ ಮನೆ ಜಾಗ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ, ನೋಡ್ಬೋದು. ಸೇಫ್ಟಿ ವೈಸ್ ನಿಮಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬರುತ್ತೆ.
ಇನ್ನೂ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಆಗೋದಕ್ಕಿಂತ ಮುಂಚೆ ಮೆಟ್ಲು ಕೂಡ ನೋಡ್ಬೋದು ನಿಮಗೆ. ಇಲ್ಲಿ ಈಸ್ಟ್ ಸೈಡಿಗೆ ಬಂದಿದೆ ನಿಮಗೆ. ಇದು ಅಷ್ಟೇ, ನಿಮಗೆ ಸೈಡೆಲ್ಲ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಸ್ಟೀಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೈಟಿಂಗು ಅಷ್ಟೇ, ನಿಮ್ಗೆ 30-40 ಬರುತ್ತಲ್ಲ ಆ ಥರ ಸೆನ್ಸರ್ ಲೈಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು ಸ್ಟಡಿ ಟೇಬಲ್ ಸಿಗುತ್ತೆ ನಿಮಗೆ. ಯೂಸಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ, ಈ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ನಾನು ರೈಟ್ ಸೈಡ್ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಬಂದು ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಮೇಲ್ಗಡೆ ನೋಡಿಸ್ತಾ ಇದ್ದೀನಿ, POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ಅಲ್ಲಿ. ಇಲ್ಲಿ ಮೊಬೈಲು, ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೊಡ್ಡದಾಗಿ TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ. ಅಟ್ಯಾಚ್ ಬಾತ್ರೂಮ್ ತುಂಬ ದೊಡ್ಡದಾಗಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಲೆಫ್ಟ್ ಸೈಡ್ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ಒಳಗಡೆ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ಕೆಳಗಡೆ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ನೋಡಿ, ಇಲ್ಲಿ ಇನ್ಸೈಡ್ ಬಂದರೆ ನಮಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇದಕ್ಕೊಂದು ಸಣ್ಣದಾದ ಒಂದು ಬಾಲ್ಕನಿ ಕೂಡ ಬಂದಿದೆ. ಅಂದರೆ ಒಂದಿಬ್ಬರು ನಿಂತ್ಕೋಬೋದು ಸುಮ್ಮನೆ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ. ಮನೆ ಮುಂದುಗಡೆ ಈ ಥರ ಕಾಣಿಸುತ್ತೆ. ಟೋಟಲ್ ಇದಕ್ಕೆ 3 ರೂಮು, ಒಂದು ಓಪನ್ ಟೆರೆಸ್ ಬರುತ್ತೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ಇದು. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಎಲ್ಲ ಸೆನ್ಸರ್ ಲೈಟು. ಸೇಮ್ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನಾವೇನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು ಸೇಮ್ ಬಂದಿರುತ್ತೆ. ಅಂದರೆ ನಿಮಗೆ ಇಲ್ಲಿ ಡಿಸೈನ್ಸ್ ಹೊರಗಡೆ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಬಂದಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್. ಸೇಮ್ ಈ ಕಡೆ ಅಷ್ಟೇ, ನಿಮಗೆ ಸೌತ್ ಸೈಡು ಕಿಟಕಿ ಬಂದಿದೆ, ತಲೆ ತಗೋ ಟೀಕುಡ್ ಆಗಿರುತ್ತೆ ವಿಂಡೋಸು. ಹಾಗೆ ಹೊಸರುಗಳೆಲ್ಲ ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಚಾರ್ಜಿಂಗ್ ಪಾಯಿಂಟ್ ಔಟು. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ಸೇಮ್ ಕೆಳಗಡೆ ಏನು ನೋಡಿದ್ವಿ ನಾವು ಡ್ರೆಸ್ಸಿಂಗ್ ಟೇಬಲ್ಲು. ಹಾಗೆ ಈ ಕಡೆ ರೆಸ್ಟ್ ರೂಮ್.
ತುಂಬ ಚೆನ್ನಾಗಿದೆ. 3 ರೂಮ್ ಐತೆ ಟೋಟಲ್. ಹಾಗೆ ಇಲ್ಲಿ ಮೋಲ್ಡೆಡ್ ಓಪನ್ ಟೆರೆಸ್ ಬಂದಿದೆ ನಿಮ್ಗೆ, ಇಲ್ಲಿ ನೋಡ್ಬೋದು. ಬೇಕಂದರೆ ಇಲ್ಲೊಂದು ಸಿ ವಿಂಡೋ ಹಾಕಿದ್ರೆ ನಿಮ್ಗೆ ಒಳ್ಳೆ ರೂಮ್ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ನೋಡ್ಬೋದು. ಉಯ್ಯಾಲೆಗೆ ನಿಮಗೆ ಒಂದು ಲಾಕ್ ಕೂಡ ಕೊಟ್ಟಿದೆ, ಸಂಜೆ ಹೊತ್ತು ಉಯ್ಯಾಲೆ ಹಾಕೋಬೋದು, ಹಾಕಂದ್ರೆ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲ ಯೂಸಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ನಿಮಗೆ ಪಾರ್ಟಿ ಹಾಲ್ ಥರ ಬೇಕಾದ್ರೂ ಮಡಿಕೋಬೋದು ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ. ಇಲ್ಲಾಂದರೆ ನೀವು ಜಿಮ್ ಮಾಡೋರಿದ್ದರೆ ಜಿಮ್ ಎಕ್ವಿಪ್ಮೆಂಟ್ಸ್ ಮಡಿಕೋಬೋದು, ಯೋಗ ಮಾಡೋರಿದ್ದರೆ ಯೋಗ ಮಾಡ್ಬೋದು. ನಿಮಗೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ನಿಮಗೆ ಈ ಜಾಗ ಕೂಡ. ಜಸ್ಟ್ ಇಲ್ಲೊಂದು ವಿಂಡೋ ಹಾಕಂದ್ರೆ ನೀವು ಇದೊಂದು ರೂಮ್ ಕೂಡ ಬೇಕಾದ್ರೆ ಮಾಡ್ಕೋಬೋದು ನೀವು ಆರಾಮಾಗಿ. ಇದು ಕೂಡ ನಿಮಗೆ ಸಣ್ಣದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಔಟ್ ಸೈಡ್ ನೋಡೋಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಟೋಟಲ್ 3 ರೂಮ್ ಬಂದು ನಿಮಗೆ ಮೋಲ್ಡೆಡ್ ಟೆರೆಸ್ ಬರುತ್ತೆ ಒಂದು. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ. ಓಪನ್ ಟೆರೆಸ್ ಟಾಪ್ ಫ್ಲೋರ್ ಹೋಗೋಣ. ಹಾಗೆ ಇಲ್ಲೂ ಅಷ್ಟೇ ನೋಡ್ಬೋದು, ನಿಮಗೆ ಸ್ಕೈಲೈಟ್ ಬಿಟ್ಟಿದೆ. ನಿಮಗೆ ಬೆಳಕು ಗಾಳಿಗಂತೂ ನಿಮಗೆ ಕೊರತೆನೇ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಆ್ಯಕ್ಚುಲಿ ಲೈಟ್ ಹಾಕೋದೇ ಯೂಸ್ ಇಲ್ಲ ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು ಲೈಟ್ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಒಳ್ಳೆ ಇಂಪ್ರೂವ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಬಟ್ಟೆ ಒಣಗೋಕ್ಕೆ ಕಂಬಿ ಕೊಟ್ಟಿದ್ದಾರೆ ಇಲ್ಲೇ ನಿಮಗೆ. ಹಾಗೆ ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸ್ ಇದೆ. ಮೇಲ್ಗಡೆ ಆರಾಮಾಗಿ ನೀವು ಸೋಲಾರ್ ಮಡಿಕೋಬೋದು ಧಾರಾಳವಾಗಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಒಕ್ಕೋಬೋದು. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಬೇಕಾದ್ರೆ ಇಲ್ಲೂ ಒಂದು ಸಣ್ಣದಾಗಿ ಒಂದು ಗೇಟ್ ಹಾಕಿದ್ರೆ ನಿಮಗೆ ಇದೊಂದು ಸಣ್ಣದಾಗಿ ಸ್ಟೋರೇಜ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 Stage 4th H ಬ್ಲಾಕಲ್ಲಿ ಬರುತ್ತೆ. 20ಗೆ 30 ವಿಡಿಯೋ ಮನೆ ಆಗಿರುತ್ತೆ. ಈಸ್ಟ್ ನಾರ್ತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,90 lakhs ಕೇಳ್ತಾರೆ. ಅಂದರೆ 1,90,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. 1,90,00,000 ಅಂದರೆ ನಿಮಗೆ ಅಷ್ಟೇ ಆಗಿರಲ್ಲ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ. ನೋಡಿ, ಇಲ್ಲಿಂದಲೇ ನಿಮ್ಗೆ ನೋಡಿಸ್ಬಿಡ್ತೀನಿ. ಇಲ್ಲೇ ನಿಮಗೆ ಒಂದು ಮೆಡಿಕಲ್ ಸ್ಟೋರ್ ಬರುತ್ತೆ, ಕ್ಲಿನಿಕ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ಇಲ್ಲೇ ಒಂದು ಅಂಗಡಿ ಬರುತ್ತೆ ನಿಮಗೆ, ಚಿಕ್ಕ ಸಣ್ಣ ಪುಟ್ಟ ಅಂಗಡಿ. ಹಾಗೆ ಅಲ್ಲಿ ನಂದಿನಿ ಬೂತ್ ಬರುತ್ತೆ. ನಿಯರ್ ಬೈ ಅಂಗಡಿಗಳು ತುಂಬ ಇದೆ ನೋಡಿ, ಆ ಕಡೆ ಎಲ್ಲ ನಿಮ್ಗೆ ಅಂಗಡಿಗಳಿದೆ ನಿಮಗೆ. ಓಕೆ, ಹಾಗೆ ನಿಯರ್ ಬೈ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ. ಇಲ್ಲಿಂದ ನಿಮಗೆ ಜಸ್ಟ್ 1 ಕಿಲೋಮೀಟರ್ಸ್ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ಆಮೇಲೆ ದೊಡ್ಡಕಣಸೂರ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಇಲ್ಲಿಂದ ನಿಮಗೆ ಕಾಲೇಜೆಲ್ಲ ತುಂಬ ಹತ್ರ ಆಗಿರುತ್ತೆ, ಕನಕಪುರ ಕಾಲೇಜೆಲ್ಲ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದ್ರೆ, ನಿಮಗೆ ಈ ಮನೆಯನ್ನು ನೋಡ್ಬೇಕು ಕಾಣಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಒಳ್ಳೆ ವಿಡಿಯೋ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಾನ ವಿಡಿಯೋ ಮನೆ ಆಗಲಿ ಸೈಟ್ಸ್ ಆಗಲಿ ಯಾರಾನ ಹುಡುಕ್ತಾರೆ, ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲಿ ಸಿಕ್ಕುತ್ತೆ. ಹಾಗೆ ನಿಮ್ಮಲ್ಲಿ ಹೊಸ ಮನೆ ಕಟ್ಟಿ ಯಾರಾನ ಮಾರಬೇಕು ಅಂತ ಯಾರಾನ ಇದ್ದರೆ, ಇಲ್ಲ ವೀಡಿಯೋ ಮಾಡಬೇಕು ಅಂತ ಇದ್ದರೆ, ಆ ನಂಬರ್ಗೆ ಕಾಲ್ ಮಾಡಿ ಬಂದು ವೀಡಿಯೋ ಮಾಡ್ಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.